ಅದೊಂದು ಎಣ್ಣೆ ನಿಕ್ಷೇಪ. ಬಹಳ ವರ್ಷಗಳಿಂದ ಅದು ಒಳ್ಳೆಯ ರೀತಿಯಲ್ಲಿ ನಡೆಸಲ್ಪಡುತ್ತಿತ್ತು. ಒಮ್ಮೆ ಆಕಸ್ಮಿಕವಾಗಿ ಎಲ್ಲೋ ಒಂದು ಕಡೆ ಬೆಂಕಿ ಹತ್ತಿ ಎಲ್ಲ ಕಡೆಗಳಿಗೂ ಹರಡಿದಾಗ ಜನರೆಲ್ಲರೂ ಚದರಿ ಓಡಲಾರಂಭಿಸಿದರು. ಅಗ್ನಿಶಾಮಕ ದಳದವರು ಬಂದು ಬಹಳಷ್ಟು ಪ್ರಯಾಸಪಟ್ಟರೂ ಕೂಡ ಅವರಿಂದ ಬೆಂಕಿಯನ್ನು ಆರಿಸಲು ಆಗಲಿಲ್ಲ. ಅದು ಉರಿಯುತ್ತಲೇ ಇತ್ತು. ಅಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದ 61 ವಯಸ್ಸಿನ ವ್ಯಕ್ತಿಯೊಬ್ಬರು ಬೆಂಕಿಯನ್ನು ಆರಿಸಬೇಕಾದರೆ ನಲ್ಲಿಯಿಂದ ಹರಿಯುತ್ತಿದ್ದ ಎಣ್ಣೆಯ ವಾಲ್ವನ್ನು ತಿರುಗಿಸಬೇಕೆಂದು ಗ್ರಹಿಸಿದರು. ಆದರೆ ಹಾಗೆ ಮಾಡಲು ಹೋದರೆ ಅವರ ಪ್ರಾಣಕ್ಕೆ ಅಪಾಯ ಉಂಟಾಗುತ್ತದೆ ಎಂಬುದು ಅವರಿಗೆ ಗೊತ್ತಿತ್ತು. ಕೆಲವು ನಿಮಿಷಗಳು ಯೋಚಿಸಿ ಯಾರ ಸಹಾಯವನ್ನೂ ಕೇಳದೆ ಬೆಂಕಿ ಉರಿಯುತ್ತಿದ್ದ ಆ ಭಾಗಕ್ಕೆ ಓಡಿದರು. ಬೆಂಕಿಯಿಂದ ಸುಡುತ್ತಿದ್ದ ಆ ವಾಲ್ವನ್ನು ತಿರುಗಿಸಿ ಎಣ್ಣೆಯನ್ನು ನಿಲ್ಲಿಸಿದರು. ಆಗ ಅಗ್ನಿಶಾಮಕ ದಳದವರು ಬೆಂಕಿಯನ್ನು ಆರಿಸುವ ಪ್ರಯತ್ನದಲ್ಲಿ ಜಯ ಹೊಂದಿದರು. ಆದರೆ ಆ ಬೆಂಕಿಯನ್ನು ಆರಿಸಲು ಬೆಂಕಿಯೊಳಗೆ ಓಡಿ ಅದನ್ನು ಆರಿಸಿದ ಆ ವ್ಯಕ್ತಿಯ ತೊಡೆಗಳು ಬೆಂಕಿಯಿಂದ ಸುಟ್ಟು ಗಾಯಗಳಾದವು. ಅವರು ಮಾಡಿದ ಈ ಕಾರ್ಯವು ಅವರ ಹೆಂಡತಿಗೆ ದುಃಖವನ್ನು ತಂದಿತು. ಆದರೆ ಅವರು ಹೇಳಿದ ಮಾತುಗಳು ಅನೇಕರನ್ನು ಪ್ರೋತ್ಸಾಹಿಸಿದವು. ಅವರು ಏನು ಹೇಳಿದರು ಗೊತ್ತಾ? ನಾವೆಲ್ಲರೂ ಒಂದು ದಿನ ಮರಣವನ್ನು ಹೊಂದುತ್ತೇವೆ. ಆ ಮರಣಕ್ಕೆ ಹೆದರಿ ನಾವು ಜೀವಿಸುವುದಾದರೆ ನಾವು ಲೋಕದಲ್ಲಿ ಯಾವ ಒಳ್ಳೆಯ ಕಾರ್ಯವನ್ನೂ ಮಾಡಲಾರೆವು. ಸಮಯೋಚಿತವಾದ ಬುದ್ಧಿಯನ್ನು ನಾನು ಉಪಯೋಗಿಸಿದ್ದೇನಷ್ಟೇ ಅಂದರು. ಕೆಲವು ಸಮಯಗಳಲ್ಲಿ ನಾವು ಸಹ ಅಪಾಯಕರ ಪರಿಸ್ಥಿತಿಗಳಲ್ಲಿ ಇರುತ್ತೇವೆ. ಆದರೆ ಆ ವ್ಯಕ್ತಿಯಂತೆ ಸಮಯೋಚಿತವಾದ ಬುದ್ಧಿಯನ್ನು ಎಷ್ಟು ಮಂದಿ ಉಪಯೋಗಿಸುತ್ತಿರುವೆವು? ಅಯ್ಯೋ, ನಾನು ಬುದ್ಧಿಹೀನಳು ಅಥವಾ ನಾನು ಬುದ್ಧಿಹೀನನೆಂದು ಚಿಂತಿಸುತ್ತಿರುವಿರಾ? ಚಿಂತಿಸಬೇಡಿರಿ. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಎಂದು ಬೈಬಲ್ ಹೇಳುತ್ತದೆ.